ಇಲ್ಲಿ ಈ ಜಿಪ್ ತೆಗೀರಿ, ಜಿಪ್ಪು. ಅದು ನಮ್ಮ ಹೊರನಾಡು ರೂಟು. ಗಾಡಿ ನೋಡ್ಬೋದು ಯಾವ ಲೆವೆಲ್ ಕೆಸರಾಗಿದೆ ಅಂತ. ಎಲ್ಲಿದೆ ಅಣ್ಣ ಬೇರೆ ಹತ್ರ? ಬೇಲೂರಿಗೆ ತೋರಿಸಿದ್ರು. ವಿಂಡ್ ಬಫೆಟಿಂಗ್ನ ಕಮ್ಮಿ ಮಾಡಿದೆ. ಆಮೇಲೆ ನಮ್ಮ ಪಾರ್ಟ್ನರ್ ಇವರು ನಮಗೆ ಟ್ರೆಕ್ಕಿಂಗಲ್ಲಿ ಫುಲ್ ಸಾಥ್ ಕೊಟ್ಟಿದ್ದಾರೆ. ಅರ್ಧಕ್ಕೆ ಕೈ ಬಿಟ್ಟರು, ಆಮೇಲೆ ಮಲ್ಕೊಂಡ್ಬಿಟ್ಟಿದ್ರು ಕೆಳಗಡೆ, ಮೇಲ್ಗಡೆ ಹತ್ತಲಿಲ್ಲ. ಎಲ್ಲರೂ ಕೋಆಪರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇಟ್ ವಾಸ್ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್ ಟು ರೈಡ್ ಆ್ಯಂಡ್ ಸಖತ್ತಾಗಿತ್ತು. ಎಲ್ಲ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರಿ, ಪೇಸು ಮೇಂಟೈನ್ ಮಾಡಿದ್ರಿ, ಕೋಆಪರೇಟ್ ಮಾಡಿ ಹತ್ತಿ ಇಳಿಯೋ ತನಕ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರಿ. ದಟ್ ವಾಸ್ ದ ಮೇನ್ ಥಿಂಗ್. ಆ ಸಪೋರ್ಟ್ ಬೇಕಿತ್ತು ಎಲ್ಲರಿಗೂ ಅಲ್ಲ, ಯಾರಿಗೆ ಬೇಕಿತ್ತು ಅವ್ರಿಗೆ ಬೇಕಿತ್ತು. ಕೊಟ್ಟವ್ರಿಗೆ ತುಂಬ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದ್ದಕ್ಕೆ. ಈಗ ಬ್ಯಾಡ್ಜ್ ವಿತರಣೆ ಮಾಡುವ ಸಮಯ. ಥ್ಯಾಂಕ್ ಯು. ಸಂಚಾರಿ ಸೇನೆ ಬ್ಯಾಡ್ಜ್ನ ಹಾಕುವಂಥ ಸಮಯ. ಎದೆಗೆ ಚುಚ್ಬಿಟ್ರೆ ಹೇಳಪ್ಪ. ಸ್ನೇಹಿತರೆ, ಹೋಮ್ ಸ್ಟೇನ ಬಿಡುವ ಸಮಯ ಈಗ. ಗಂಟೆ ಬಂದು 10 ಗಂಟೆ. ಸೊ ಹೊಡ್ತಾ ಇದ್ದೀವಿ ಇಲ್ಲಿಂದ. ಆ್ಯಸ್ ಯೂಶ್ವಲ್ ಸೇಮ್ ರೂಟು, ಕೊಟ್ಟಿಗೆಹಾರ, ಬೇಲೂರು, ಹಾಸನ, ಕುಣಿಗಲ್. ಒಬ್ಬರು ಮೈಸೂರಲ್ಲಿ, ಅಂದರೆ ಇವರು ಮೈಸೂರಿಗೆ ಹೋಗ್ತಾರೆ. ಸೊ ಮೈಸೂರು ಗಾಡಿ CBR 250 ಗ್ರೂಪಲ್ಲಿ ಟ್ರಯಲ್ ಇಳಿಸೋದು ಮಾಡ್ತೀನಿ. ಏಯ್ ಬೀಳೋದು ಮಾಡಲ್ಲ ಅವರು. ಹೋಗಿ ಬಿಡು. ವಿಡಿಯೋ ಬೇಕಂತ ಶಶಿಗೆ ಇಳಿಸೋದು. ಓಂ ಶರವಣ ಭವ ನಮಃ. ನೆನ್ನೆಗಿಂತ ಸೈಕಾಗ್ಬಿಟ್ಟಿದೆ ಇವತ್ತು. ನೀರ ಮೇಲೆ ಬನ್ನಿ, ರೈಡಿಂಗ್ ಪ್ಯಾಂಟ್ಸ್ ಹೋದ್ರೋಯ್ತು, ಡೋಂಟ್ ವರಿ. ಕಾಲು ಕೆಳಗಿಳಿಸ್ಬೇಡಿ ಆದಷ್ಟು ಕಾಲುಗಳು ಮೇಲೆ ಇರಲಿ. ಸ್ನೇಹಿತರೆ, ಇಲ್ಲಿಗೆ ನೀವೇನಾದರೂ ಫ್ಯಾಮಿಲಿ ಜೊತೆ ಬರ್ತೀರಾ ಅಂದರೆ ದೇ ಹ್ಯಾವ್ ಎ ಜೀಪ್ ಫೆಸಿಲಿಟಿ. ಸೊ ಇಲ್ಲಿಂದ ಮೇಲಕ್ಕೂ ಸುಮಾರು ಹೋಮ್ ಸ್ಟೇಗಳಿದೆ. ಎಲ್ಲದಕ್ಕೂ ಜೀಪಲ್ಲೇ. ಬೈಕಲ್ಲಿ ಬಂದರೆ ಈ ಥರ ಆಫ್ ರೋಡಿಂಗ್ ಮಾಡಬೇಕು. ಸೊ ಮಧ್ಯ ಇಂಟರ್ಕಾಮಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಅದರಿಂದ ಇಲ್ಲಿಂದ ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿ. ಓಕೆ. ಸೊ ಇದೊಂದು ಸೈಕ್ ಆಫ್ ರೋಡಿಂಗ್ ಇದ್ದಾವೆ ಇಲ್ಲಿ. ಯಾಕೆ ಬ್ರೋ ಒಂದೇ ನಿಮಿಷ ಬ್ರೋ, ಏನೋ ಕಷ್ಟ ಇದೆ ಇಲ್ಲಿ ನನಗೆ. ಫಕ್ ಇದೆ. ಇಲ್ಲಿ ಈ ಜಿಪ್ ತೆಗೀರಿ, ಜಿಪ್ಪು. ಹೆಚ್ಚಾಗ್ಬಿಡ್ತು ಬಡ್ಡಿ ಮಗಂದು. ಬಟನ್ ಅನ್ಕೊಂಡಿದ್ದೆ, ಕರೆಕ್ಟ್. ಅದೇನು ಬೇಡ ಬಿಡಿ, ಹಂಗೆ ಹೊಡಿಯೋಣ. ಥ್ಯಾಂಕ್ಸ್ ಬ್ರೋ. ಎಲ್ಲಿ ಬ್ರೋ? ರೈಟ್ ಸೈಡ್ಗಾ ಲೆಫ್ಟ್ ಸೈಡ್ಗಾ? ಐ ಥಿಂಕ್ ಕರೆಕ್ಟಾಗಿ 40 ಕಿಲೋಮೀಟ್ರು ನಮ್ಮ ಕೊಟ್ಟಿಗೆಹಾರ. ಬಟ್ 40 ಕಿಲೋಮೀಟ್ರಿಗೆ 1.5 ಗಂಟೆ ತೊಗೊಳುತ್ತೆ. ಯು ಕ್ಯಾನ್ ಇಮ್ಯಾಜಿನ್ ದ ರೋಡ್ ಕಂಡೀಷನ್. ಸೊ ಹೊರನಾಡಿಗೆ ಬರೋದಕ್ಕೆಲ್ಲ ಭಾರಿ ಕಷ್ಟ ಮಳೆಗಾಲದಲ್ಲಿ. ತುಂಬ ಟೈರ್ಡ್ನೆಸ್ ಅನಿಸ್ಬಿಡುತ್ತೆ. ಲಾಸ್ಟ್ ಟೈಮ್ ಬಂದಾಗಲೂ ಅದೇ ಹೇಳ್ತಿದ್ದೆ. ಕೊಟ್ಟಿಗೆಹಾರ ತನಕ ಆರಾಮಾಗಿದೆ ರೋಡು. ಅದಾದಮೇಲೆ ಭಯಂಕರ ಕಷ್ಟ. ಫ್ಯಾಮಿಲಿ ಜೊತೆ ಕರ್ಕೊಂಬಂದ್ರಂತೂ ಎತ್ತಿ ಹಾಕುತ್ತೆ. ಇದರ ಡೌನ್ ಹಿಲ್ ಮಾಡ್ಬೇಕಾದ್ರೆ ಯಾವತ್ತೂ ಗೇರಲ್ಲೇ ಆಟ ಆಡಬೇಕು. ಗೇರು ಮತ್ತು ಹಿಂದ್ಗಡೆ ಬ್ರೇಕ್ನ ಹೊಡೆದು ಬಿಡಬೇಕು. ಹಿಂಗೆ ಫುಲ್ಲು ಪ್ರೆಸ್ ಮಾಡಿನೂ ಹಿಡಿಬಾರ್ದು. ಸ್ನೇಹಿತರೆ, ಇಲ್ಲಿ ನೋಡಿ ಒಂದು ಬ್ರಿಡ್ಜು ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ನೀರು ಹರಿತಾ ಇರೋದು ಬ್ಯೂಟಿ.
ಸೂಪರ್ ಸ್ನೇಹಿತರೆ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶಂಸೆ ಗಣಪತಿ ದೇವಸ್ಥಾನ. ನೋಡಿ, ಲೆಫ್ಟಲ್ಲಿ ನದಿ ಹರಿತಾ ಇದೆ, ರೈಟ್ ಸೈಡ್ಗೆ ಫುಲ್ಲು ಟೀ ಎಸ್ಟೇಟು, ಅದ್ರ ಮಧ್ಯದಲ್ಲಿ ಟೆಂಪಲ್ಲು. ಎಷ್ಟು ಕ್ರೇಜಿ ಆಗಿದೆ ಅಂದರೆ, ನೆನ್ನೆ ಬರ್ತಾನೆ ಹೇಳಿದ್ದೆ, ಶ್ರೀ ಸರ್ವ ಸಿದ್ಧಿ ಮಹಾಗಣಪತಿ ಸ್ವಾಮಿ ಟೆಂಪಲ್. ಸಖತ್ ಲೊಕೇಶನಲ್ಲಿದೆ. ರೆಡಿ ಮಾಡ್ತಾಯಿದ್ದೀನಿ ನಡಿ. ಆಹಾ, ಫುಲ್ಲು ಗಾಡಿ ಕೆಸರುಗದ್ದೆ, ರೋಡಲ್ಲಿ ಹಸುಗಳು. ಶರತ್ ಆನ್ NS400. ಸ್ನೇಹಿತರೆ, ಐ ಥಿಂಕ್ ಇದು ಕರೆಕ್ಟ್ ಟೈಮ್ ಟು ಗಿವ್ ಫೀಡ್ಬ್ಯಾಕ್ ಅಬೌಟ್ ಆಟೋಲಾಗು. ನೋಡಿ, ಇಲ್ಲಿ ಹಾಕಿದ್ದೀವಿ ಸ್ಲಶ್, ಒಂಚೂರು ಹೆಡ್ಲೈಟ್ ಗಾರಿಲ್ಲ. ಯಾವುದಾದ್ರು ಹಾಕ್ಸ್ಕೊಳ್ಳಿ ನೀವು, 300 ರೂಪಾಯ್ದು ಅಮೆಝಾನ್ದಾದ್ರೆ ಹಾಕ್ಸ್ಕೊಳ್ಳಿ, 2000 ರೂಪಾಯ್ದು ಇದು ನಾನು ಹಾಕ್ಸಿರೋದಾದ್ರೆ ಹಾಕ್ಸ್ಕೊಳ್ಳಿ. ಬಟ್ ವೆರಿ ವೆರಿ ಎಸೆನ್ಷಿಯಲ್. ಚೂರು ಕೆಸರಾರಿಲ್ಲ ನೋಡಿ, ಎಫೆಕ್ಟಿವ್ ಪ್ರಾಡಕ್ಟ್ ಬ್ರೋ. ಸ್ನೇಹಿತರೆ, ನಾನೀಗ ಹೊಸ ಮೌಂಟಲ್ಲಿ ಒಂದು ಸಲ ಚೆಕ್ ಮಾಡ್ತೀನಿ. ಇದು ಹೊಸದು ನಮ್ಮದು ಮೌಂಟು, ಆ್ಯಕ್ಚುಲಿ G2 ಪ್ರಾಡಕ್ಟ್ಸ್ದು. ಸೊ ಇದನ್ನೊಂದು ಸಲ ಟೆಸ್ಟ್ ಮಾಡೋಣ. ನನ್ನ ಪ್ರಕಾರ ಅಷ್ಟು ಸ್ಟೇಬಲಾಗಿ ಕೂತಿಲ್ಲ ಗಾಡಿಗೆ. ನೋಡೋಣ ಈ ಆ್ಯಂಗಲಲ್ಲಿ ಒಂದು ಸಲ. ಬಟ್ ನನಗೆ ಯಾಕೋ ಅಷ್ಟು ಸ್ಟೇಬಲಾಗಿ ಕೂತಿಲ್ಲ. ನಮ್ದು ಈ ಮೌಂಟ್ ಇದೆಯಲ್ಲ, ಅಷ್ಟು ಸ್ಟೇಬಲಾಗಿಲ್ಲ. ಅದು ಟ್ರೈ ಮಾಡ್ತೀನಿ, ಒಂದು 40ರಲ್ಲೇ ಹೊಡೆದು. ಮೌಂಟ್ ಈಸ್ ಅ ಫೇಲ್. ನೋಡಿ, ನಾನು ಹ್ಯಾಂಡ್ಲ್ ಬಾರ್ ತಿರುಗ್ತಿದ್ರೆ ಅದಕ್ಕೆ ಟಚ್ ಆಗ್ತಿದೆ. ಯಾವ ಥರ ಡಿಸೈನ್ ಮಾಡಿದ್ದಾನೆ ಗುರು ಇದನ್ನು. ಮೇ ಬಿ ನೀವೇನು ಮಾಡ್ಬೋದು ಅಂದರೆ, ಹಿಂದೆ ಏನಾದರೂ ನಿಮ್ಮದು ಟಾಪ್ ಬಾಕ್ಸ್ ಹತ್ರ ಹಾಕೋತೀರಾ ಅಂದರೆ ದಿಸ್ ವಿಲ್ ಹೆಲ್ಪ್ ಅಷ್ಟೇ. ಸೊ ಇದರಿಂದ ವರ್ಷದ ಬನ್ನಿ. ಏನು ಬ್ರೋ 5 ಗಂಟೆ ತೋರಿಸ್ತಾ ಇದೆ ಬೆಂಗಳೂರು ರೀಚು, ನಿಜನಾ? ಡಾಮಿನೋರ್ 250ಯಲ್ಲಿ ವರ್ಷಿತ್ ಬ್ರೋ ಅವರಿದ್ದಾರೆ. ಇದನ್ನ ಮುಂಚಿನ ಗಾಡಿ, ನನ್ನ ಫೇವ್ರೇಟ್ ಗಾಡಿ. ಐ ಥಿಂಕ್ 250cc ಸ್ಟೇಬಲ್ ಆಗಿರೋ ಮಿಷಿನ್ ಅಂದರೆ ಅದೇ ಹೈವೇಗೆ ಸಿಕ್ಕಾಪಟ್ಟೆ ಸ್ಟೇಬಲ್ ಮಿಷಿನ್. ಹಂಗೆ ರೀ ಬ್ರೋ. ಆ್ಯಕ್ಚುಲಿ ಚಾರ್ಮಾಡಿಗೆ ಹೋಗೋ ಪ್ಲ್ಯಾನ್ ಇತ್ತು, ಆಮೇಲೆ ಮತ್ತೆ ಬೇಡ ಅಂತ ಡಿಸೈಡ್ ಆಯಿತು. ಸೊ ಚಾರ್ಮಾಡಿಗೆ ಹೋಗಲಿಲ್ಲ. ಯಾಕಂದ್ರೆ ಚಾರ್ಮಾಡಿಗೆ ಹೋದರೆ ವಾಪಸ್ ನಾವು ಮಡಿಕೇರಿ ರೂಟ್ ಮೇಲೆ ಹಂಗೆ ತೊಗೋಬೇಕು ಲಾಂಗು. ಸೊ ವಿ ಡೋಂಟ್ ಹ್ಯಾವ್ ಟೈಮ್. ಕಲ್ಚ ಎಂಜಾಯ್ ಮಾಡಿದ್ದು ಭಾರಿ ಖುಷಿ ಆಯಿತು. ಟ್ರೆಕ್ಕಿಂಗ್ ಅಂತೂ ಸೂಪರ್ ಆಗಿತ್ತು, ವರ್ತ್ ಕಮಿಂಗ್. ನೋಡಿ, ಇವರು ಗೌತಮ್ ಅಂತ ಫುಲ್ ಸ್ಟಾಕಲ್ಲಿ ಇಟ್ಟಿದ್ದಾರೆ ಗಾಡಿನ, ಏನು ಮಾಡಿಫಿಕೇಷನ್, ಈವನ್ ಕ್ರ್ಯಾಶ್ ಗಾರ್ಡು ಹಾಕ್ಸಿಲ್ಲ ನೋಡಿ. ಇಲ್ಲಿ ನೋಡಿ, ಫುಲ್ ಮಡ್ರೈಸ್ ಗಾಡಿ. ಇವರು ಇಂಟರ್ಕಾಮ್ ಹಾಕೊಂಡಿಲ್ಲ ಸಾರಿ ಅದಕ್ಕೆ. ಇವರು ಗೊತ್ತಿರುವಂಥ ನಮ್ಮ ಸೂರ್ಯ ಅವರು, ಸೂರಿ. ಸ್ನೇಹಿತರೆ, ಹೆಂಗಿದೆ ನೋಡಿ ಇದು. ಒಬ್ಬನೇ ಗಾಡೀಲಿ ಈ ವೆದರ್ಗೆ ಒಂದು ಇಂಟರ್ಕಾಮಲ್ಲಿ ಒಂದು ಆಟ್ ಪ್ಲೇ ಆಗ್ತಿದೆ. ಇದಕ್ಕಿಂತ ಏನು ಬೇಕು ಬ್ರೋ? ಎಷ್ಟು ದುಡ್ಡು ಖರ್ಚು ಮಾಡ್ದೇ ಇಟ್ಟು ಏನು ಯೂಸು? ನಾವು ಓಡಾಡಲಿಲ್ಲ ಅಂದರೆ ವಾಟ್ ಈಸ್ ದ ಯೂಸ್? ಈ ಏಜ್ ಮತ್ತೆ ಸಿಗುತ್ತಾ? ಏನಕ್ಕೆ ಓಡಾಡ್ತೀರಾ ಬ್ರೋ? ಸುಮ್ಮನೆ ದುಡ್ಡು ಖರ್ಚು, ಪೆಟ್ರೋಲ್ ವೇಸ್ಟು ಅಂತಾರೆ. ಇದು ಮತ್ತೆ ಸಿಗುತ್ತಾ? ಎಲ್ಲರೂ ಜೀವನದಲ್ಲಿ ಒಂದು ದಿನ ಕೈಕಾಲಲ್ಲಿ ಶಕ್ತಿ ಕಳ್ಕೋತೀವಿ. ಆವಾಗ ದುಡ್ಡು ಮಾಡಿ ಟ್ರಾವೆಲಿಂಗ್ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದರೆ ವಾಟ್ ಈಸ್ ದ ಯೂಸ್? ಈಗಿರೋದ್ರಲ್ಲಿ ಸ್ವಲ್ಪ ಟ್ರಾವೆಲಿಂಗಿಗೆ ಅಂತ ಖರ್ಚು ಮಾಡಿ. ಬ್ಯೂಟಿಫುಲ್. ಎಸ್ಪೆಷಲಿ ಮಾನ್ಸೂನ್ ಟೈಮಲ್ಲಿ ಬೈಕ್ ರೈಡ್ ಈಸ್ ಅ ಬೆಸ್ಟ್ ಥಿಂಗ್. ಅದೊಂಥರ ರಿಲ್ಯಾಕ್ಸೇಷನ್ ಮೋಡು. ನೀವು ಇಂಟರ್ಕಾಮ್ ಹಾಕ್ಕೊಂಡು ಅಥವಾ ಹಾಡು ಹಾಕ್ಕೊಂಡು ಈ ಥರ ರೋಡಲ್ಲಿ ಹೋಗ್ತಾಯಿದ್ರೆ ಒಂದು ಮೆಡಿಟೇಷನ್ ಥರ ಫೀಲ್ ಆಗುತ್ತೆ ಡೆಫಿನೆಟ್ಲಿ ನಿಮಗೆ. ಅದು ಬೈಕ್
ಬೈಕ್ ಓಡಿಸೋರ್ಗೆ ಮಾತ್ರ ಗೊತ್ತು ಅದರದ್ದು. ಸೊ ದೇ ಕ್ಯಾನ್ ಓನ್ಲಿ ರಿಲೇಟ್ ದಿಸ್ ಹ್ಯಾಪಿನೆಸ್. ನೋಡಿ ಕಲ್ಚ ಮಾತ್ರ ಸೂಪರ್ ಆಗಿದೆ ಗುರು ಊರು. ಬಟ್ ಮಾನ್ಸೂನಲ್ಲಿ ವಾಹ್ ಕ್ರೇಜಿ. ಈವನ್ ಚಾರ್ಮಾಡಿನೂ ಅಷ್ಟೇ, ಫಸ್ಟ್ ಟೈಮ್ ಬರ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ಲು. ಸುಂಕಶಾಲೆ 6 ಕಿಲೋಮೀಟ್ರು. ಸ್ನೇಹಿತರೆ, ನೀವು ಈ ಕುದುರೆಮುಖ ಕಡೆ ಬಂದರೆ ಒಂದು ಆಬ್ವಿಯಸ್ಲಿ ಅದು ಟೌನ್ಶಿಪ್ಪು, ಆಮೇಲೆ ನೆನ್ನೆ ಮಾಡಿ ಟ್ರೆಕ್ಕಿಂಗ್ ನೀವು ಮಾಡ್ಬೋದು. ಅದಕ್ಕಿಂತ ಒಂದು ಬೆಟರ್ ಅಂದರೆ ಫ್ಯಾಮಿಲಿ ಜೊತೆ ಬಂದರೆ ದೇ ವಿಲ್ ಟೇಕ್ ಯು ಟು ಸಫಾರಿ ನ್ಯಾಷನಲ್ ಪಾರ್ಕಿಗೆ. ಅಲ್ಲೇ ಜಂಗಲ್ ರೆಸಾರ್ಟ್ಸು ಇದೆ. ಸೊ ಜಂಗಲ್ ರೆಸಾರ್ಟ್ಸಲ್ಲಿ ಸ್ಟೇ ಆಗ್ಬೋದು. ಸೊ ಇನ್ನು ನಿಮ್ಗೇನೋ 2 ದಿನ 3 ದಿನ ಟೈಮ್ ಇದೆ ಅಂತ ಅಂದರೆ ನೀವು ಆ ಕಡೆ ಶಂಸೆ ಕಡೆಯಿಂದ ಯು ಕ್ಯಾನ್ ಟ್ರೈ ದಟ್ ತಿಡುಪೆ ಆಫ್ ರೋಡಿಂಗ್ 20 ಕಿಲೋಮೀಟ್ರು. ಆಬ್ವಿಯಸ್ಲಿ ಅಲ್ಲಿ ಬಂದು ಐ ಥಿಂಕ್ ಪರ್ ಪರ್ಸನ್ 500 ರೂಪಾಯಿ ಅನಿಸುತ್ತೆ. ಅಯ್ಯೋ ಇದು ನೋಡಿ ನೀರು ಹರಿತಾರೆ ಸೂಪರಾಗಿ. ಆದರೆ ವೀಕ್ ಡೇಲಿ ಬಂದರೆ ಈ ಜಂಜಾಟ ಇರೋಲ್ಲ ನಿಮಗೆ. ಆರಾಮಾಗಿ ಅಲ್ಲೇ ಬುಕ್ಕಿಂಗ್ ಮಾಡಿಕೊಂಡು ಒಬ್ಬ ಗೈಡ್ನ ಕಳಿಸ್ತಾರೆ, ಟ್ರಕ್ ಮಾಡ್ಕೊಂಬರ್ಬೋದು. ವೀಕೆಂಡಲ್ಲಿ ಸ್ವಲ್ಪ ರಶ್ ಇರ್ತದೆ, ಯಾಕಂದರೆ ಆಧಾರ್ ಕಾರ್ಡು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತೀರಲ್ಲ ಅದು, ಮತ್ತು ನಿಮ್ಮದು ಐಡೆಂಟಿಟಿ ಎಲ್ಲ ಮ್ಯಾಚ್ ಮಾಡಿಬಿಟ್ಟು. ಸ್ನೇಹಿತರೆ, ಈ ಸುಂಕಶಾಲೆಯಿಂದ ನೀವು ಈ ಕಡೆ 27 ಕಿಲೋಮೀಟರ್ಸು ರಾಣಿಜರಿಗೆ ಹೋಗ್ಬೋದು. ಅದು ಅಷ್ಟೇ, ಐ ಥಿಂಕ್ 5 ಕಿಲೋಮೀಟರ್ಸ್ ಏನೋ ಟ್ರಕ್ಕಿಂಗ್ ಇದೆ, 5 to 6 ಕಿಲೋಮೀಟರ್ಸ್. ಈ ಟೈಮಲ್ಲಿ ಬೆಸ್ಟ್ ಜಾಗ. ಸಖತ್ತು ಮಳೆ ಬರ್ತಿದೆ. ಹೆಲ್ಮೆಟ್ ಹೆಂಗೆ ಗೊತ್ತಾಯಿತು? ಮಳೆ ಬರ್ತಿದೆಯಲ್ಲ ಲೈಟಾಗಿ. ಸ್ನೇಹಿತರೆ, ಫುಲ್ಲು ಟೀ ಎಸ್ಟೇಟ್ಸು, ಮಧ್ಯದಲ್ಲಿ ಹೋಮ್ ಸ್ಟೇ. ವಾವ್ ಸಾಕಾಗಿದೆ. ಯಾವುದೋ ಮುನ್ನಾರ್ಗೆ ಬಂದಿದ್ದು ಫೀಲಿಂಗ್ ಬರ್ತಾಯಿದೆ ನನಗಿಲ್ಲಿ. ದಿಸ್ ಈಸ್ ಬಾಳೆಹೊನ್ನೂರು ಹೊರನಾಡು ರೂಟು. ಸಾರಿ, ಬಾಳೆಹೊನ್ನೂರು ಮೇಲ್ಗಡೆ ರೂಟು, ಇದು ಹೊರನಾಡು ರೂಟ್. ನೋಡಿ ಇಲ್ಲಿ ಕೆಲವರು ಇದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ, ಬಟ್ ಹೋಗ್ಬೋದು ನೀವು ಫೋಟೋ ಗಿಟೋ ತೆಗಿತೀರಾ ಅಂದರೆ. ಟಿಕೆಟ್ ಬಸ್ ಎಲ್ಲ ಟೀಲ್ ಬಂದು ಮಚ. ಬ್ರೋ, ಒಂದು ಒಳ್ಳೆ ಕಾಫಿ ಸಿಗುತ್ತೆ, ನಾನು ಹೇಳೋ ಕಡೆ ನಿಲ್ಲಿಸಿ. ಬ್ರೋ ಸೂರ್ಯ ಕನೆಕ್ಟ್ ಆಗೋಯ್ತು ನಂದು. ವರ್ಷ ಕೇಳಿಸ್ತಾ ಇದೆಯಾ? ಅನುಪು ಕೇಳಿಸ್ತದೆ. ಓಕೆ, ಡನ್. ಇದ್ದೀವಿ 4 ಕಿಲೋಮೀಟರ್ಸ್, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ನಮ್ಮ ಮುಂದಿನ ನಿಲ್ದಾಣ ಗ್ರೋವರ್ಸಲ್ಲಿ ಒಂದು ಕಾಫಿ ಹಾಕೊಳ್ಳೋದು. ಅದು ಆಲ್ಮೋಸ್ಟ್ ಮ್ಯಾಪ್ ಪ್ರಕಾರ 5:45 ತೋರಿಸ್ತಾ ಇದೆ ನಮ್ಮ ಮನೆಗೆ. ಬಟ್ ನಾವು ಬ್ರೇಕು ಅದು ಇದು ಅಂದ್ಕೊಂಡು ಐ ಥಿಂಕ್ ನೈಟ್ ಆಗುತ್ತೆ. ವಾವ್ ಸಖತ್ತಾಗಿದೆ ನೋಡಿ. ಅಂತೂ ಕೊಟ್ಟಿಗೆಹಾರ ಬಂದ್ವಿ. ಆ್ಯಕ್ಚುಲಿ ಸ್ವಲ್ಪ ಬೋರಿಂಗ್ ರೋಡ್ ಅದು. ನಮ್ಮ ಹೊರನಾಡು ರೂಟು. ಗಾಡಿ ನೋಡ್ಬೋದು ಯಾವ ಲೆವೆಲ್ ಕೆಸರಾಗಿದೆ ಅಂತ. ಟ್ರ್ಯಾಕ್ಟರ್
ಪಂಚರ್ ಹಾಕ್ತೀರಾ? ಊಟಕ್ಕೆ ಹೋಗೋರಾ? ಎಷ್ಟಂತ ಬರ್ತಾರಣ್ಣ? ಪಂಚರ್ ಆಗಿದೆ. ಪಂಚರ್ ಹಾಕಲ್ವಾ? ಎಲ್ಲಿದೆ ಅಣ್ಣ? ಬೇರೆ ಹತ್ರ ಬೇಲೂರಿಗೆ ಹೋಗ್ಬೇಕು ವಾಪಸ್. ಬೇಲೂರಿಗೆ ಹೋಗ್ಬೇಕಂತ. ಬೇಲೂರ? ಪಂಚರ್ ಅಂಗಡಿಗೆ ಹಂಗಂತ ಅವನು. Bro, if you can remove the wheel. I can remove the wheel. Come bro. ಬಿಡೋಣ. ಎಲ್ಲೋಗಿದ್ದಾನೆ ಅಂತ? ಊಟಕ್ಕೆ ಹೋದ್ವಿ. ಫೋನ್ ನಂಬರ್ಗೆ ಫೋನ್ ಮಾಡಿ. ಏನು ಅನಿಸ್ತಿದೆ ಈಗ ನಿಮ್ಗೆ? ಪಂಚರ್ ಆಗಿದೆ ಗಾಡಿ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಆಗತ್ತೆ, ಮುಗಿಸ್ಕೊಂಡು ಹೋಗೋಣ. ಜೀವನದಲ್ಲಿ ತಪ್ಪು ಸರಿ ಎಲ್ಲ ಆಗುತ್ತೆ, ಆದ್ರೆ ಪಂಚರ್ ಹಾಕೋದು ಕಲಿಬೇಕು. ಈಗ ನಮ್ಮ ಟೈರ್ ಬಿಚ್ಚಕ್ಕೆ ಶಶಿ ಅವರು ಬ್ರೋ ತೋರಿಸಿದ್ರು ಹೈವೇಸ್ಟ್ ಹೆಚ್ಚು ಮಜಾ. ಹೆಂಗಿತ್ತು ಹೈವೇಸ್ಟ್ ಹೆಚ್ಚು? ಸೂಪರ್. ಎಲ್ಲ ನಮ್ಮ ಪೇಸ್ನೇ ಕ್ಯಾಚ್ ಮಾಡ್ಕೊಂಬಂದ್ರು. ಆಮೇಲೆ ಕವರ್ ಮಾಡ್ದೆ. ಅದೇ much later. ಸ್ನೇಹಿತರೆ, ರೈಡ್ ಎಲ್ಲ ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ಒಂದು 16-17 ಬೈಕ್ಸ್ ಒಂದೇ ಪೇಸಲ್ಲಿ ಸೂಪರ್ ಆಗಿ ಹೊಡ್ಕೊಂಡ್ಬಂದ್ವಿ. ಸೊ ನೈಟ್ ಆಕ್ಚುಲಿ ವ್ಲಾಗ್ ಮಾಡಲಿಲ್ಲ. ಬೇಸಿಕ್ಲಿ ಒಂದು 8:30 ಮನೆ ರೀಚ್ ಆಗ್ಬಿಟ್ವಿ. ಚೆನ್ನಾಗಿತ್ತು, ಬಟ್ ಟ್ರಾಫಿಕ್ ಹೆವಿ ಇತ್ತು. ಸೊ ಈಗ ಸದ್ಯಕ್ಕೆ ನಾವು ಬೈಕ್ನ ಫುಲ್ ವಾಟರ್ ವಾಶ್ ಮಾಡಿಸ್ಬಿಟ್ಟು ಆಮೇಲೆ ಟೋಟಲ್ ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ನಾನು ತೋರಿಸ್ತೀನಿ. ಬೈಕ್ ಕಂಡೀಷನ್ ನೋಡಿ ಸ್ನೇಹಿತರೆ. ಆಮೇಲೆ ಕಮಿಂಗ್ ಟು ಬಿಗ್ಗೆಸ್ಟ್ ಕ್ವೆಶನ್, ಮೈಲೇಜ್. ಸೊ ಮೈಲೇಜ್ ಎಷ್ಟು ಬಂದಿದೆ ಅಂದರೆ ಟೋಟಲ್ ಕಿಲೋಮೀಟರ್ಸ್ ಕ್ಲಾಕ್ಡ್ 700, 698.8, ಆ್ಯಾವ್ರೇಜ್ 30 ಕೊಟ್ಟಿದೆ. ಆ್ಯಟ್ ಮ್ಯಾಪಿಂಗ್ 5. ಸೊ ಇದು 5ಅಲ್ಲಿ ಇಟ್ಕೊಂಡಿದ್ವಿ ನಾವು ಮ್ಯಾಪಿಂಗು. ಅದು ಆಫ್ ರೋಡಿಂಗ್ ಇತ್ತು. ಆಮೇಲೆ ನಾವು ಕುದುರೆಮುಖಗೆ ಅಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಆದರೆ ನಾವು ಪಿಲಿಯನ್ ಹಾಕ್ಕೊಂಡು ಹೊಡೆದಿದ್ದು ಆಫ್ ರೋಡಿಂಗ್ ಬರ್ಬೇಕಾದ್ರೆ. ಸೊ ಪರವಾಗಿಲ್ಲ, ಮೈಲೇಜ್ ಇಸ್ ನಾಟ್ ದ್ಯಾಟ್ ಬ್ಯಾಡ್ ಅಂತ ಹೇಳ್ಬೋದು. ನೋಡ್ಕೊಂಡು ಗಾಡಿ ವಾಷಿಂಗ್ ಮಾಡೋದು ನೋಡೋದೇ ಒಂಥರ ಮಜಾ. ನಾನು ಜನರಲಿ ಡೀಸೆಲ್ ವಾಷಿಂಗ್ ಮಾಡಿಸಲ್ಲ, ಬಿಕಾಸ್ ಗೋಲ್ಡ್ ಗಿಲ್ಟ್ ಎಲ್ಲ ಇದಾಗ್ಬಿಡುತ್ತದೆ. ಈಗ ರೈಡ್ದು ಆಕ್ಸಿರೀಸ್ ಫೀಡ್ಬ್ಯಾಕ್ ಕೊಡುವಂಥ ಸಮಯ. ನನಗೆ ತುಂಬ ಹೆಲ್ಪ್ ಮಾಡಿದ್ದು ಬಂದ್ಬಿಟ್ಟು ನಮ್ಮ ಪಿನ್ ಲಾಕು ಹೆಲ್ಮೆಟ್ದು. ಸಿಕ್ಕಾಪಟ್ಟೆ ಮಳೆ ಇತ್ತು, ಫಾಗ್ ಇತ್ತು, ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಆಮೇಲೆ ಇದು ಆಸಿ ಬಂದ್ಬಿಟ್ಟು ನಂದು ಆರಾಮಾಗಿ ಬ್ಲೂ ಆರ್ಮರ್ ಜೊತೆನೂ ಕನೆಕ್ಟ್ ಆಗ್ತಿತ್ತು. ಆಮೇಲೆ ಮಧ್ಯೆ ಹಾಡು ಕೇಳೋಕ್ಕೂ ಹೆಲ್ಪ್ ಆಯಿತು. ಇನ್ಫ್ಯಾಕ್ಟ್ ಫೋನ್ ಮರ್ತೇಬಿಟ್ಟಿದ್ದೆ ಅಂದ್ಕೊಳ್ಳಿ. ಸೊ ಅದರಿಂದ ಇದೊಂದು ಯೂಸ್ಫುಲ್ ಪ್ರಾಡಕ್ಟು. ಆಟೋಲಾಗ್ದು ಜಸ್ಟ್ ಒಂದು ಗುಂಡಿಗೆ ಬಿಟ್ರೆ ಬಿಚ್ಕೊಬಿಡ್ತು. ಮತ್ತೆ ಅಷ್ಟು ವೀಕ್ ಗಮ್ ಕೊಟ್ಟಿದ್ದಾರೆ. ಇದ್ರದ್ದು ಫೀಡ್ಬ್ಯಾಕ್ ಕೊಡ್ತೀನಿ ನಾನು. ಸೊ ಸಣ್ಣದಾಗಿ ಈಗ ವಾಷಿಂಗ್ ಹೋದರೂ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ, ಬಿಚ್ಕೋತಾ ಇದೆ. ಸೊ ಇದನ್ನು ಯಾರಿಗೂ ನಾನು ರೆಕಮೆಂಡ್ ಮಾಡಲ್ಲ ಈ ಐಟಮು. ಇನ್ನು ನಮ್ಮ ವಿಂಡ್ಶೀಲ್ಡ್ ಅಂತೂ ಸೂಪರ್ ಆಗಿದೆ. ಹೈವೇಸಲ್ಲಿ ಸಿಕ್ಕಾಪಟ್ಟೆ ವಿಂಡ್ ಬಫೆಟಿಂಗ್ನ ಕಮ್ಮಿ ಮಾಡಿದೆ. ಆಮೇಲೆ ವಿತ್ ಮೈ ಹೆಲ್ಮೆಟು ದಿಸ್ ಗೋಸ್ ವೆಲ್ ಅಂತ ಹೇಳ್ಬೋದು. ಹೊಸ ಹೆಲ್ಮೆಟ್ ಆಗಿರೋದ್ರಿಂದ ಅದನ್ನು ಒಳ್ಳೆ ಪ್ಯಾಕ್ಡ್ ಆಗಿದೆ. ಸೊ ಇದಿಷ್ಟು ನಮ್ಮ ರೈಡಲ್ಲಿ ಇರುವಂಥ ಆಕ್ಸಿರೀಸ್ ಬಗ್ಗೆ ಮಾಹಿತಿ. ಇನ್ನು ಓವರ್ ಆಲ್ ರೈಡ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿತ್ತು. ಜನರಿಗೆ ಒಂದು ಸರ್ವಿಸ್ ಒಂದು ಬಿಡಬೇಕು, ಯಾಕಂದರೆ 700 ಕಿಲೋಮೀಟ್ರ್ ಹೊಡೆದಿದ್ದೀವಿ ಆಲ್ಮೋಸ್ಟ್ ನಾನ್ ಸ್ಟಾಪ್ ಅಂತಲೇ ಹೇಳ್ಬೋದು, ನೈಟು ಬೆಳಿಗ್ಗೆ ಅಂತ. ಸೊ ಎಲ್ಲಾದರೂ ಬೋಲ್ಟ್ ಗಿಲ್ಟ್ ಎಲ್ಲ ಲೂಸ್ ಆಗಿದ್ರೆ ಒಂದ್ಸಲ ಚೆಕ್ ಮಾಡಿಸ್ಬೇಕು. ಸೊ ಇದಿಷ್ಟೇ ಸ್ನೇಹಿತರೆ ಈ ವಿಡಿಯೋಗೆ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.